ನಮ್ಮ ಜೊತೆ ಅನ್ನೂರು ಶಾಸಕರಂತ ಮಂಜುನಾಥ್ ಅವರು ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಸರ್, ತಾವು ಏನು ಅಡ್ಡ ಮತದಾನ ಮಾಡ್ತೀರಿ ಅಂತೇಳಿ ಸಾಕಷ್ಟು ಚರ್ಚೆ ಇತ್ತು. ಈ ರೀತಿ ಚರ್ಚೆಗಳು ಬಂದ ಸಂದರ್ಭದಲ್ಲಿ ತಾವು ಈಗ JDS ನಾಯಕರು ಜೊತೆಗೆ ಬಂದಿದ್ದೀರಾ, ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್? ಈಗ ಯಾರು ಬೇಕಾದ್ರೆ ಏನಾದ್ರು ಹೇಳಿ, ನಮ್ಮ ಆತ್ಮಸಾಕ್ಷಿಯಾಗಿ ನಾವೇನ್ ಮಾಡ್ಬೇಕು ಖಂಡಿತ ಮಾಡ್ತೇವೆ. ಅಲ್ಲ ಸರ್, ತಾವು ಕಾಂಗ್ರೆಸ್ಗೆ ವೋಟ್ ಹಾಕ್ತೀರಾ ಅಂತೇಳಿ ಸಾಕಷ್ಟು ಚರ್ಚೆ ಆಗ್ತಿತ್ತು ಸರ್. ಕುಮಾರಣ್ಣ ಈಗ ನೋಡಪ್ಪ, ಆಲ್ರೆಡಿ ನಾವು ನಮ್ಮ ಅಭ್ಯರ್ಥಿ ನಿಲ್ಲಿಸಿದ್ದೇವೆ. ಕುಮಾರಣ್ಣ ಏನು ಮಾಡಬೇಕು ಎಲ್ಲ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಸೊ ನಮ್ಮ ಪಕ್ಷದ ಓಟ್ ನಾವು ಅಟ್ಲೀಸ್ಟ್ ನಾವು ಮಾಡಿಕೊಂಡಾಗ ಮಿಕ್ಕಿದ್ದು ಅವರು ಏನು ಸ್ಟ್ರಾಟಜಿ ಮಾಡಬೇಕು ಮಾಡ್ತೀವಿ. ಅಲ್ಲ ಸರ್, ಪದೇ ಪದೇ ತಮ್ಮ ಹೆಸರು ಕಾಂಗ್ರೆಸ್ ನಾಯಕರ ಜೊತೆ ಇದ್ದೀರಾ ಅಂತೆಲ್ಲ ಚರ್ಚೆ ಆಗ್ತಿದೆ. ನಾನು ಶಾಸಕಪ್ಪ, ನನ್ನ ಕ್ಷೇತ್ರ ಬಂದು ನೋಡಿ, 120 ಕಿಲೋಮೀಟರ್ ಐತೆ. ಕೆಲಸ ಮಾಡಿದ್ರೆ ಮಾತ್ರ ಇಟ್ಕೊಳ್ಳಿ ಅಂತ ನಾನು ವಾಗ್ದಾನ ಕೊಟ್ಟಿದ್ದೀನಿ. ಕೆಲಸ ಮಾಡ್ಬೇಕಾ ಬೇಡ? ಇರ್ತಕ್ಕಂಥ ಆಫೀಸುಗಳನ್ನ ಅಡ್ಡಾಡಿ ಏನು ಬಜೆಟಲ್ಲಿ ಅನುದಾನ ಇದೆ ಅದನ್ನೆಲ್ಲ ನಾನು ಹುಡುಕಿ ಮಾಡಿ ತಗೊಂಡೋಗ್ಬೇಕಲ್ಲ. ಈಗ ಡೆವಲಪ್ಮೆಂಟ್ಗೋಸ್ಕರ ತಾವು CM ಮತ್ತೆ DCM ಅವ್ರನ್ನ ಭೇಟಿ ಮಾಡ್ತೀವಿ. ಡೆವಲಪ್ಮೆಂಟ್ ವಿಚಾರ, ಕ್ಷೇತ್ರ ಬಹಳ ದೊಡ್ಡ ಕ್ಷೇತ್ರ, ಹಿಂದುಳಿದ ಕ್ಷೇತ್ರ. ಅದನ್ನ ಈವನ್ ನಂಜುಂಡಪ್ಪ ವರದಿಯಲ್ಲೂ ಹಿಂದುಳಿದಿದೆ. ಈಗ ಗೋವಿಂದ ಇವರ ಒಂದು ಇದರಲ್ಲೂ ನಮಗೆಲ್ಲಾನು ಬಹಳ ಕ್ಷೇತ್ರ ಅಭಿವೃದ್ಧಿ ಆಗಬೇಕಾಗಿದೆ. ಬಹಳ ತೊಂದರೆಯಲ್ಲಿದ್ದೀವಿ ನಾವು, ಜನ ನೀರಿಲ್ಲದೆ ಬಹಳ ತೊಂದರೆಯಲ್ಲಿದ್ದೀವಿ. ಪ್ರತಿಯೊಂದೂ ಒಂದು ಫಾಲೋಅಪ್ ಮಾಡ್ತಾ ಇದ್ದೀನಿ. ಆ ಕೆಲಸಕ್ಕೆ ನಾನು ಓಡಾಡಲೇಬೇಕು, ಅಷ್ಟು ಬಿಟ್ಟರೆ ಬೇರೆ. ಸೊ ಈ ವದಂತಿಗಳಿಗೆಲ್ಲ ಹಂಗಾದ್ರೆ ಇದು ಅಂದ್ರೆ ವದಂತಿಗಳೆಲ್ಲ ಸುಳ್ಳು ಸರ್? ಖಂಡಿತ ಅದೆಲ್ಲ ಈಗ ಏನಾಯ್ತು ಈಗ ಮುಂದೆ ಗೊತ್ತಾಗುತ್ತೆ, ಬನ್ನಿ. ಎಸ್ ಸರ್, ಇವಿಷ್ಟು ಏನು ಮಂಜುನಾಥ್ ಅವರ ಮಾತಾಡಿದಂತೂ ಯಾವುದೇ ವದಂತಿಗಳಿಗೆ ಕಿವಿ ಕೊಡೋದಿಲ್ಲ. ನಾನು JDS ಪಕ್ಷದಲ್ಲಿ ಇರ್ತೀನಿ, JDS ಅಭ್ಯರ್ಥಿಗೆ ಮತ ಹಾಕ್ತೀನಿ ಅನ್ನೋ ಮತನೇ ಹೇಳ್ತಿರೋದು. ಕ್ಯಾಮ್ರಾ ಪರ್ಸನ್ ಅವಿರಾಜ್ ಜೊತೆಗೆ G ಮಂಜುನಾಥ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.